ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಇತಿಹಾಸ ತರಗತಿಯಲ್ಲಿ 10ನೇ ತರಗತಿಯ ಇತಿಹಾಸ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಅದರಲ್ಲಿ ನಾವು ಬಹುಮುಖ್ಯವಾಗಿ ನೋಡಿರುವಂಥದ್ದು ಯುರೋಪಿಯನ್ನರು ಭಾರತಕ್ಕೆ ಹೇಗೆ ಬಂದರು, ಯುರೋಪಿಯನ್ನರು ಇಲ್ಲಿ ಬಂದು ಅವರವರಲ್ಲೇ ಯಾವ ರೀತಿ ಸ್ಪರ್ಧೆ ಆಯಿತು, ಅದರಲ್ಲಿ ಬಹುಮುಖ್ಯವಾಗಿ ಕರ್ನಾಟಿಕ್ ಯುದ್ಧಗಳು. ಆ ಕರ್ನಾಟಿಕ್ ಯುದ್ಧಗಳು ಯುರೋಪಿಯನ್ನರ ಒಂದು ಸಮರದಲ್ಲಿ ಯಾವ ರೀತಿ ಬ್ರಿಟಿಷರು ನಿರ್ಣಾಯಕವಾಗಿ ಬಲಿಷ್ಠರಾದರು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ವಿ. ಹಾಗೆ ನಂತರದಲ್ಲಿ ನಾವು ನೋಡ್ತೀವಿ ಪ್ಲಾಸಿ ಕದನ, ಬಕ್ಸರ್ ಕದನಗಳು. ಈ ಪ್ಲಾಸಿ ಕದನ, ಬಕ್ಸರ್ ಕದನಗಳು ಬ್ರಿಟಿಷರನ್ನ ಪೂರ್ವ ಭಾಗದ ಬಂಗಾಳ ಪ್ರಾಂತ್ಯದಲ್ಲಿ ಬಹಳಷ್ಟು ಪ್ರಬಲರನ್ನಾಗಿ ಮಾಡಿತು. ಹಾಗಾಗಿ ಈ ಕರ್ನಾಟಕ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸರ್ ಕದನಗಳು ಬ್ರಿಟಿಷರು ಭಾರತದಲ್ಲಿ ಬಂದು ನೆಲೆಗಟ್ಟನ್ನು ಕಂಡುಕೊಳ್ಳೋದಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತು ಅಂತ ಹೇಳ್ಬೋದು ಮಕ್ಕಳ. ನಾವು ನೋಡ್ತೀವಿ ಭಾರತದ ಪೂರ್ವ ಭಾಗದಲ್ಲಿರುವಂತಹ ಬಂಗಾಳ ಪ್ರಾಂತ್ಯ ಏನಿದೆ, ಆ ಬಂಗಾಳ ಪ್ರಾಂತ್ಯದ ಒಂದು ಸಂಪೂರ್ಣ ಒಂದು ನಿಯಂತ್ರಣವನ್ನು ಬ್ರಿಟಿಷರು ಆ ಸಂದರ್ಭದಲ್ಲಿ ಹೊಂದಿರುವುದನ್ನು ನಾವು ನೋಡ್ತೀವಿ. ಬಕ್ಸರ್ ಕದನದ ಹೊತ್ತಿಗೆ ಮೊಘಲ್ ಸಾಮ್ರಾಟ ಎರಡನೇ ಶಾ ಆಲಂ, ಮೊಘಲ್ ಸಾಮ್ರಾಟರಾಗಿದ್ದಂತಹ ಎರಡನೇ ಶಾ ಆಲಂ ಅಥವಾ ಮೊಘಲ್ ಚಕ್ರವರ್ತಿ ಅಂತ ನಾವೇನು ಕರಿತೀವಿ, ಎರಡನೇ ಶಾ ಆಲಂ ಬಕ್ಸರ್ ಕದನದಲ್ಲಿ ಸೋತು ಬಂಗಾಳ ಪ್ರಾಂತ್ಯದ ಜೊತೆಗೆ ಹಲವಾರು ಪ್ರಾಂತ್ಯಗಳ ಒಂದು ಹೊಣೆಯನ್ನ ಬ್ರಿಟಿಷರಿಗೆ ಬಿಟ್ಕೊಟ್ರು. ಆ ನಂತರದಲ್ಲಿ ಎರಡನೇ ಶಾ ಆಲಂ ಏನು ಮಾಡಿದ್ರು ಅಂದರೆ ಮಕ್ಕಳೇ, ಬ್ರಿಟಿಷರ ಒಂದು ಆಶ್ರಯದಲ್ಲಿ ಇದ್ರು. ಹೀಗೆ ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಎರಡನೇ ಶಾ ಆಲಂರನ್ನ ಮೊಘಲರು ತದನಂತರ ದಿನಗಳಲ್ಲಿ ಅಲ್ಲಿಂದ ಹೊರಗೆ ತಂದು ಪುನಃ ದೆಹಲಿಯ ಸಿಂಹಾಸನದಲ್ಲಿ ಅವರನ್ನು ಮೊಘಲ್ ಸಾಮ್ರಾಟರನ್ನಾಗಿ ಪುನಃ ನೇಮಿಸಿದ್ರು. ಹೀಗೆ ಎರಡನೇ ಶಾ ಆಲಂ ಮಕ್ಕಳೇ ಪುನಃ ಏನಾದ್ರು ಅಂದರೆ ಮೊಘಲ್ ಸಾಮ್ರಾಟದ ಚಕ್ರವರ್ತಿಯಾದರು. ನಾವು ನೋಡ್ತೀವಿ ಬ್ರಿಟಿಷರು ಹಂತ ಹಂತವಾಗಿ ಭಾರತದ ಒಂದು ಸಂಪೂರ್ಣ ಪ್ರಾಂತ್ಯಗಳನ್ನು ತಮ್ಮ ನಿಯಂತ್ರಣದಲ್ಲಿ ತರಬೇಕು ಅನ್ನುವಂತಹ ಒಂದು ನಿರಂತರ ಪ್ರಯತ್ನಗಳನ್ನು ಮಾಡ್ತಾನೆ ಬಂದರು. ಆ ನಿರಂತರವಾದಂತಹ ಒಂದು ಪ್ರಯತ್ನಗಳು ಹಾಗೂ ಅವರು ಜಾರಿಗೆ ತಂದಂತಹ ಹಲವಾರು ಪದ್ಧತಿಗಳು, ನೀತಿಗಳು ಬ್ರಿಟಿಷರ ಒಂದು ಸಾಮ್ರಾಜ್ಯ ವಿಸ್ತರಣೆಗೆ ಕಾರಣವಾಗುತ್ತೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೇಕು ಮಕ್ಕಳೇ. ನಾವು ನೋಡ್ತೀವಿ ಬ್ರಿಟಿಷರ ಮುಂದಿದ್ದಂತಹ ಒಂದು ವಿಸ್ತೀರ್ಣವಾದ ಏನಿದೆ, ಆ ಒಂದು ವಿಸ್ತೀರ್ಣವಾದ ನೀತಿಗೆ ಅಡ್ಡಿಯಾದಂಥವರು ಅಂದರೆ ಮರಾಠರು ಹಾಗೂ ಮೈಸೂರಲ್ಲಿ ಆಗ ತಾನೇ ಆಳ್ವಿಕೆಗೆ ಬಂದಂತಹ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್. ಬ್ರಿಟಿಷರ ಒಂದು ಸಾಮ್ರಾಜ್ಯ ವಿಸ್ತರಣೆಯ ಒಂದು ಏನು ಅತಿ ವೇಗವಾಗಿ ಅವರೇನು ಮುನ್ನುಗ್ತಾ ಇದ್ರೋ ಮಕ್ಕಳೇ, ಆ ಸಂದರ್ಭದಲ್ಲಿ ಅವರಿಗೆ ಅಡ್ಡಿಯಾದಂಥವರು, ಅವರ ವಿರುದ್ಧ ಪ್ರಬಲ ಒಂದು ಪೈಪೋಟಿಯನ್ನು ನೀಡಿದಂಥವರು ಮರಾಠ ಪೇಶ್ವೆಗಳು. ಅದರ ಜೊತೆ ನಾವು ನೋಡ್ತೀವಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಮೈಸೂರಿನ ಹೈದರಾಲಿ, ಟಿಪ್ಪು ಸುಲ್ತಾನ್. ಮುಂದಿನ ಪಾಠಗಳಲ್ಲಿ ಇವರ ಹೋರಾಟದ ಬಗ್ಗೆ ತಿಳ್ಕೊತೀವಿ. ಆದರೆ ಬ್ರಿಟಿಷರ ಈ ಒಂದು ವಿಸ್ತೀರ್ಣವಾದವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಇವರು ಬಹಳ ಒಂದು ಪ್ರಯತ್ನವನ್ನು ಪಟ್ಟರು. ಆ ನಿಟ್ಟಿನಲ್ಲಿ ಬ್ರಿಟಿಷರಿಗೆ ಬಹಳಷ್ಟು ತಡೆಗೋಡೆಯನ್ನು ನಿರ್ಮಾಣ ಮಾಡಿದಂಥವರು
ಮರಾಠರು ಮತ್ತೆ ಮೈಸೂರಿನ ಟಿಪ್ಪು ಸುಲ್ತಾನ್ ಮತ್ತೆ ಹೈದರಾಲಿ ಅನ್ನೋದನ್ನ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕು ಮಕ್ಕಳೇ. ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತೀವಿ ನಂತರದ ದಿನಗಳಲ್ಲಿ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲರಾಗ್ತಾರೆ. ಈ ಕಡೆ ಪೂರ್ವ ಭಾಗದಲ್ಲಿ ಬ್ರಿಟಿಷರು ಬಂಗಾಳವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಪೂರ್ವ ಭಾಗದಲ್ಲಿ. ಪಶ್ಚಿಮ ಭಾಗದಲ್ಲಿ ಮರಾಠರು ಏನ್ ಮಾಡ್ತಾ ಇದ್ದಾರೆ, ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ. ದಕ್ಷಿಣ ಭಾರತದಲ್ಲಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಮತ್ತೆ ಹೈದರಾಲಿ ಕೂಡ ಇಲ್ಲಿ ಅವರ ವಿರುದ್ಧ ಹೋರಾಟ ಮಾಡೋದನ್ನ ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಹಾಗೆ ವಾಯುವ್ಯ ಭಾಗದಲ್ಲಿ ಸಿಖ್ಖರು ಕೂಡ ಇಲ್ಲಿ ಪ್ರಬಲ ಹೋರಾಟ ಮಾಡೋದನ್ನ ನಾವಿಲ್ಲಿ ಗಮನಿಸ್ತೀವಿ. ವಾಯುವ್ಯ ಭಾರತದಲ್ಲಿ ಸಿಖ್ಖರ ಒಬ್ಬ ಪ್ರಮುಖ ನಾಯಕ ರಣಜಿತ್ ಸಿಂಗ್. ಯಾರು? ರಣಜಿತ್ ಸಿಂಗ್ ಸಿಖ್ಖರ ಒಂದು ಸಂಘಟನೆಯನ್ನ ಬಲಿಷ್ಠಗೊಳಿಸಿ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದಂತಹ ಮತ್ತೊಬ್ಬ ಸಿಖ್ ನಾಯಕ, ಸಿಖ್ ದೊರೆ ರಣಜಿತ್ ಸಿಂಗ್. ಸೊ ಇವರ ಹೋರಾಟಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನ ಮಾಡ್ತೀವಿ ಮಕ್ಕಳೇ. ಈ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋದಕ್ಕೆ ಹಲವಾರು ಯೋಜನೆಗಳನ್ನು ರೂಪಿಸ್ಕೊಂಡಿದ್ರು. ಯಾವ್ಯಾವ ಯೋಜನೆಗಳು? ಅಲ್ಲಿ ಬಹುಮುಖ್ಯವಾಗಿ ನಾವು ನೋಡುವಂಥದ್ದು ಯುದ್ಧಗಳ ಮೂಲಕ ವಿಸ್ತರಣವಾದ ಪ್ರಾಂತ್ಯಗಳ ವಿಸ್ತರಣೆ, ಯುದ್ಧಗಳನ್ನು ಮಾಡೋದು. ಹಲವಾರು ಯುದ್ಧಗಳನ್ನು ಮಾಡಿ ಏನ್ ಮಾಡಿದ್ರು ಅಂದ್ರೆ ಭಾರತೀಯ ರಾಜರುಗಳನ್ನ ಸೋಲಿಸಿ ಆ ಪ್ರದೇಶವನ್ನ ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸ್ತಾ ಹೋದ್ರು. ಮತ್ತೆ ನಾವು ನೋಡ್ತೀವಿ ಬ್ರಿಟಿಷರು ಜಾರಿಗೆ ತಂದಂತಹ ನೀತಿಗಳು, ಸಾಮ್ರಾಜ್ಯ ವಿಸ್ತರಣೆಗಾಗಿನೇ ಅವರು ತಂದಂತಹ ನೀತಿಗಳು ಯಾವುದು? ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಪದ್ಧತಿಗಳು ಬ್ರಿಟಿಷ್ ಸಾಮ್ರಾಜ್ಯದ ಒಂದು ವಿಸ್ತರಣೆಗೆ ಬಹಳ ಅನುಕೂಲಕರವಾದಂತಹ ನೀತಿಗಳು. ಇವು ಬ್ರಿಟಿಷರು ತುಂಬಾ ಬುದ್ಧಿವಂತಿಕೆಯಿಂದ ಮಾಡಿದಂತಹ ಈ ನೀತಿಗಳು ಭಾರತದಲ್ಲಿ ಬ್ರಿಟಿಷರ ಒಂದು ಸಾಮ್ರಾಜ್ಯ ವಿಸ್ತರಣೆಗೆ ಕಾರಣ ಆಗುತ್ತೆ ಮಕ್ಕಳೇ. ಈ ಸಂದರ್ಭದಲ್ಲಿ ಅವರು ಅನೇಕ ಯುದ್ಧಗಳನ್ನ ಮಾಡಿದ್ರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂತಹ ನೀತಿಗಳು, ಹೀಗೆ ಈ ನೀತಿಗಳಿಂದ ರಾಜ್ಯಗಳನ್ನ ಕಬಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋದ್ರು. ಹೀಗೆ ಬ್ರಿಟಿಷರು ಭಾರತದ ಹಲವಾರು ರಾಜ್ಯಗಳನ್ನ ಕಬಳಿಸ್ತಾ ಹೋದ್ರು. ಈ ಅವಧಿಯಲ್ಲಿ ನಾವು ನೋಡ್ತೇವೆ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು, 2 ಆಂಗ್ಲೋ ಸಿಖ್ ಯುದ್ಧಗಳು. ಸೊ ಇವೆಲ್ಲ ಯುದ್ಧಗಳು ಬ್ರಿಟಿಷರಿಗೆ ಈ ಒಂದು ಅವರ ಒಂದು ಪ್ರಾಂತ್ಯ ವಿಸ್ತರಣಾ ನೀತಿ ಏನಿದೆ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಆದಂತಹ ಯುದ್ಧಗಳು. ನಾನು ಹೇಳಿದೆ ಆಗಲೇ, ಬ್ರಿಟಿಷರು ಭಾರತೀಯ ರಾಜರುಗಳನ್ನು ಯುದ್ಧಗಳ ಮೂಲಕ ಸೋಲಿಸಿ ತಮ್ಮ ಪ್ರಾಂತ್ಯಗಳನ್ನು ಏನು ಮಾಡಿದ್ರು, ವಿಸ್ತರಣೆ ಮಾಡುವಂತಹ ಒಂದು ಕೆಲಸದಲ್ಲಿ ಕೈ ಹಾಕಿದ್ರು. ಆವಾಗ ತಡೆಗೋಡೆ ಅಂತ ನಿಂತಿದ್ದವರು ಮರಾಠರು ಅಂತ ನಾವು ನೋಡ್ತೀವಿ. ಭಾರತದ ಪಶ್ಚಿಮ ಭಾಗದಲ್ಲಿ ಮರಾಠರು ಆವಾಗ ಬಲಿಷ್ಠವಾದಂತಹ ಒಂದು ರಾಜ್ಯವನ್ನ ಆಳ್ತಾ ಇದ್ರು. ಮರಾಠರು ಅಂದ್ರೆ ಅಕ್ಕಪಕ್ಕದ ರಾಜ್ಯಗಳಿಗೆ ಬಹಳ ಭೀತಿಯನ್ನ ಉಂಟು ಮಾಡಿದಂತಹ ನಾಯಕರು ಮರಾಠರು. ಶಿವಾಜಿ ಅಂತ ನಾವೇನು ಕರಿತೀವಿ, ಶಿವಾಜಿ ನೇತೃತ್ವದಲ್ಲಿ ಉಗಮವಾದಂತಹ ರಾಜ್ಯ ಮರಾಠ ರಾಜ್ಯ ನಂತರದಲ್ಲಿ ಪೇಶ್ವೆಗಳ ಆಳ್ವಿಕೆಯಲ್ಲೂ ಬಲಿಷ್ಠವಾದಂತಹ ಒಂದು ರಾಜ್ಯವಾಗೇ ಇತ್ತು. ಈ ಬ್ರಿಟಿಷರ ವಿಸ್ತರಣವಾದಕ್ಕೆ ತಡೆಯನ್ನ ನೀಡಿದಂಥವರು ಮರಾಠರು. ಸೊ ಹಾಗಾಗಿ ಬ್ರಿಟಿಷರ ಈ ಒಂದು ವಿಸ್ತರಣವಾದ ಏನಿದೆ, ಅವರ ಒಂದು ಸಾಮ್ರಾಜ್ಯವನ್ನ ವಿಸ್ತರಿಸುವಂತಹ ನೀತಿ ಏನಿದೆ, ಆ ನೀತಿಗೆ ಕಂಟಕ ಉಂಟು ಮಾಡಿದಂಥ ಒಂದು ಕೆಲವಾರು ಯುದ್ಧಗಳ ಬಗ್ಗೆ ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡುವಂಥದ್ದು ಆಂಗ್ಲೋ ಮರಾಠ ಯುದ್ಧಗಳು. ಯಾವುದು?
ಆಂಗ್ಲೋ ಮರಾಠ ಯುದ್ಧಗಳು. ಹಾಗಾದ್ರೆ ನಾವು ನೋಡೋಣ ಮಕ್ಕಳೇ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಹೇಗೆ ನಡೀತು, ಯಾವಾಗ ನಡೀತು, ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅದು 1775ಕ್ಕೆ ಪ್ರಾರಂಭವಾಗಿ 1782ಕ್ಕೆ ಮುಗಿಯುತ್ತೆ ಅಂದ್ರೆ ಸಾಲ್ಬಾಯಿ ಒಪ್ಪಂದದ ಮೂಲಕ ಅದೇನಾಗುತ್ತೆ, ಮುಗಿಯುವಂಥದ್ದು. 1775ರಿಂದ 1882ರವರೆಗೆ ಈ ಯುದ್ಧ, ಅಂದರೆ ಸುದೀರ್ಘ 7 ವರ್ಷಗಳು ಮರಾಠರು ಮತ್ತು ಬ್ರಿಟಿಷರ ನಡುವೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಮಕ್ಕಳೇ. ಎಷ್ಟು ವರ್ಷ? 7 ವರ್ಷಗಳಷ್ಟು. ಯಾವಾಗ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಪ್ರಾರಂಭವಾಯಿತು? 1775ಕ್ಕೆ ಪ್ರಾರಂಭವಾಗಿ ಮುಗಿದಿದ್ಯಾವಾಗ? 1782ಕ್ಕೆ ಮುಗೀತು. ಹಾಗಾಗಿ ನೋಡಿ ಮಕ್ಕಳೇ, ನಾವು ಈ ಯುದ್ಧವನ್ನ ನೋಡ್ತಾ ಹೋಗುವಾಗ ನಾವಿಲ್ಲಿ ನೋಡ್ತೀವಿ, ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ 2ನೇ ಶಾ ಆಲಂ ಅಂತ ನಾನು ಆವಾಗಲೇ ಹೇಳಿದೆ. ಮೊಘಲ್ ಸಾಮ್ರಾಟ 2ನೇ ಶಾ ಆಲಂ, ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ, ಅವರು ಬ್ರಿಟಿಷರ ಒಂದು ಆಶ್ರಯದಲ್ಲಿ ಇದ್ರು. ಈ 2ನೇ ಶಾ ಆಲಂ ಏನು ಬ್ರಿಟಿಷರ ಆಶ್ರಯದಲ್ಲಿದ್ರು, ಆ ಬ್ರಿಟಿಷರ ಆಶ್ರಯದಿಂದ ಮರಾಠರು ಏನ್ ಮಾಡ್ತಾರೆ, ಅವರನ್ನ ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳರಿಸಿದ್ರು, ಅಥವಾ ಆ ದೆಹಲಿಯ ಸಿಂಹಾಸನದಲ್ಲಿ ಮತ್ತೆ ಅವರನ್ನ ರಾಜನನ್ನಾಗಿ ಮಾಡಿದ್ರು, ಚಕ್ರವರ್ತಿಯನ್ನಾಗಿ ಮಾಡಿದ್ರು. ಈ ಸಂದರ್ಭದಲ್ಲಿ ಬಕ್ಸರ್ ಕದನದಲ್ಲಿ ಸೋತಂತಹ 2ನೇ ಶಾ ಆಲಂ ಬ್ರಿಟಿಷರಿಗೆ ಪ್ರಮುಖವಾದಂತಹ 2 ಪ್ರದೇಶಗಳನ್ನು ಬಿಟ್ಟುಕೊಟ್ಟಿದ್ರು. ಯಾವುದು ಅಂದ್ರೆ ಕೋರಾ ಮತ್ತೆ ಅಲಹಾಬಾದ್. ಕೋರಾ ಮತ್ತೆ ಅಲಹಾಬಾದ್ ಕಂದಾಯ ಪ್ರಾಂತ್ಯಗಳನ್ನ ಬ್ರಿಟಿಷರಿಗೆ ಬಿಟ್ಟುಕೊಟ್ಟಿದ್ರು. ಇಲ್ಲಿ ಮರಾಠರು ಬ್ರಿಟಿಷರಿಂದ 2ನೇ ಶಾ ಆಲಂ ಅನ್ನ ಕರೆತಂದು ಪುನಃ ಚಕ್ರವರ್ತಿಯನ್ನಾಗಿ ಮಾಡಿದ್ರಿಂದ ಏನ್ ಮಾಡಿದ್ರು, 2ನೇ ಶಾ ಆಲಂ ಮರಾಠರಿಗೆ ಅವೇ ಕೋರಾ ಮತ್ತೆ ಅಲಹಾಬಾದ್ ಕಂದಾಯ ಪ್ರಾಂತ್ಯಗಳನ್ನ ಮರಾಠರಿಗೆ ಬಿಟ್ಕೊಟ್ರು. ಬ್ರಿಟಿಷರಿಗೆ ಬಿಟ್ಕೊಟ್ಟಂತಹ ಆ ಕಂದಾಯ ಪ್ರಾಂತ್ಯಗಳನ್ನ ಬ್ರಿಟಿಷರಿಗೆ ಬಿಟ್ಕೊಟ್ರು. ಯಾವ ಪ್ರಾಂತ್ಯಗಳು? ಕೋರಾ ಮತ್ತೆ ಅಲಹಾಬಾದ್ ಕಂದಾಯ ಪ್ರಾಂತ್ಯಗಳನ್ನ ಮರಾಠರಿಗೆ ಬಿಟ್ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಸಹಜವಾಗಿ ಏನಾಗುತ್ತೆ ಮಕ್ಕಳೇ, ಬ್ರಿಟಿಷರು ಮತ್ತೆ ಮರಾಠರ ನಡುವೆ ವೈರತ್ವ ಉಂಟಾಗುತ್ತೆ. ಸಹಜವಾಗಿ ಉಂಟಾಗುತ್ತಲ್ವಾ? ಸೊ ಹೀಗೆ ಬ್ರಿಟಿಷರು ಮತ್ತೆ ಮರಾಠರ ನಡುವೆ ವೈರತ್ವ ಉಂಟಾಗುತ್ತೆ. ಈ ರೀತಿ ವೈರತ್ವ ಉಂಟಾಗಿದ್ರಿಂದ ಈ ಒಂದು ಬಲಿಷ್ಠವಾದಂತಹ ಪೇಶ್ವೆ ಮಾಧವರಾವ್, ಬಲಿಷ್ಠ ಪೇಶ್ವೆ ಅಂದ್ರೆ ಮರಾಠರ ಪೇಶ್ವೆಗಳಲ್ಲಿ ನಾವು ಬಲಿಷ್ಠ ಅಂತ ಕರೆಯುವಂತಹ ಒಬ್ಬ ಪೇಶ್ವೆ ಅಂದ್ರೆ ಮಾಧವರಾವ್. ಅವರು ಈ ಸಂದರ್ಭದಲ್ಲೇ ತೀರ್ಕೊಂಡು ಹೋಗಿರ್ತಾರೆ ಮಕ್ಕಳೇ. ಈ ಸಂದರ್ಭದಲ್ಲೇ ತೀರ್ಕೊಂಡು ಹೋಗಿರ್ತಾರೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಮಾಧವರಾವ್ ತೀರ್ಕೊಂಡಿದ್ರಿಂದ, ಅಂದ್ರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಪೇಶ್ವೆ ಮಾಧವರಾವ್ ತೀರ್ಕೊಂಡೋದ್ರು. ಈಗ ತೀರ್ಕೊಂಡ್ಮೇಲೆ ಯಾರಾದ್ರೂ ಮತ್ತೊಬ್ರು ಪೇಶ್ವೆ ಆಗ್ಬೇಕಲ್ಲ. ಸೊ ಸಹಜವಾಗಿ ವಂಶ ಪಾರಂಪರ್ಯವಾಗಿ ಯಾರು ಪೇಶ್ವೆ ಆಗ್ತಾರೆ ಹೇಳಿ? ಮಾಧವರಾವ್ ಅವರ ಮಗ. ನಾವಿಲ್ಲಿ ನೋಡ್ತೀವಿ, ಪೇಶ್ವೆ ಸ್ಥಾನಕ್ಕೆ ನಾರಾಯಣ ರಾವ್ ಅವರನ್ನ ಪೇಶ್ವೆಯನ್ನಾಗಿ ನೇಮಕ ಮಾಡ್ತಾರೆ. ಮರಾಠರು ಏನ್ ಮಾಡ್ತಾರೆ, ನಾರಾಯಣ ರಾವ್ ಅವರನ್ನ ಪೇಶ್ವೆಯನ್ನಾಗಿ ನೇಮಕ ಮಾಡ್ತಾರೆ. ಆದ್ರೆ ನಾವು ಈ ಪಟ್ಟಕ್ಕಾಗಿ ಕಲಹಗಳಾಗೋದನ್ನು ನಾವು ನೋಡ್ತಾನೆ ಇರ್ತೀವಿ. ಐತಿಹಾಸಿಕವಾಗಿ ನಾವು ಬೇರೆ ಬೇರೆ ರಾಜ್ಯಗಳ ಒಂದು ಇತಿಹಾಸವನ್ನು ತಿಳ್ಕೊಂಡಾಗ ಪಟ್ಟಕ್ಕಾಗಿ ಹಲವಾರು ಕಲಹಗಳು ಉಂಟಾಗೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಮಾಧವರಾವ್ ತೀರ್ಕೊಂಡ್ಮೇಲೆ ಪಟ್ಟಕ್ಕಾಗಿ ಒಂದು ಕಲಹ ಏರ್ಪಟ್ಟಿತ್ತು. ಆವಾಗ ಮಾಧವರಾವ್ನ ಮಗನನ್ನ, ನಾರಾಯಣ ರಾವ್ನನ್ನ ಮರಾಠರು ಬೆಂಬಲಿಸಿ ಏನ್ ಮಾಡಿದ್ರು, ಪೇಶ್ವೆಯನ್ನಾಗಿ ನೇಮಕ ಮಾಡಿದ್ರು. ನಾರಾಯಣ ರಾವ್ನನ್ನ ಪೇಶ್ವೆಯನ್ನಾಗಿ ಮಾಡಿದ್ದು
ಮಾಧವರಾವ್ನ ಸಹೋದರ ರಾಘೋಬ ರಘುನಾಥರಾವ್ ಅಂದರೆ ನಾರಾಯಣ ರಾವ್ನ ಚಿಕ್ಕಪ್ಪನಿಗೆ ಇಷ್ಟ ಇರಲಿಲ್ಲ. ನಾರಾಯಣ ರಾವ್ನನ್ನ ವಿರೋಧಿಸ್ತಾ ಇದ್ರು. ಅಂದರೆ ತಾನೇ ಪೇಶ್ವೆ ಆಗಬೇಕು ಅನ್ನೋಂಥ ಹಂಬಲ ರಾಘೋಬನಿಗೆ ಇತ್ತು. ರಾಘೋಬನಿಗೆ ತಾನೇ ಪೇಶ್ವೆ ಆಗಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಹಾಗೆ ಕಲಹಕ್ಕಾಗಿ ಈ ಒಂದು ಪಟ್ಟಕ್ಕಾಗಿ ಕಲಹ ಉಂಟಾದ್ರಿಂದ ರಾಘೋಬ ನಾರಾಯಣ ರಾವ್ನನ್ನ ಕೊಂದು ಹಾಕಿಬಿಟ್ಟ ಮಕ್ಕಳೇ. ನಾರಾಯಣ ರಾವ್ನನ್ನ ಕೊಂದು ಹಾಕಿಬಿಟ್ರು. ಸೊ ಹೀಗೆ ನಾರಾಯಣ ರಾವ್ನನ್ನ ಕೊಂದು ಹಾಕಿದಂತಹ ರಾಘೋಬ ನಂತರದಲ್ಲಿ ಪೇಶ್ವೆ ಆಗಲಿಕ್ಕೆ ಮುಂದಾದ. ಆದರೆ ಅಲ್ಲಿ ರಾಘೋಬನಿಗೆ ಪೇಶ್ವೆ ಮಾಡಲಿಕ್ಕೆ ಮರಾಠ ನಾಯಕರು ಅಥವಾ ಮರಾಠದ ಒಕ್ಕೂಟ ಏನು ಮಾಡ್ತು, ನಿರಾಕರಿಸ್ತು. ನಾನಾ ಫಡ್ನವೀಸ್ ಅನ್ನುವಂತಹ ಮರಾಠ ನಾಯಕನ ನೇತೃತ್ವದಲ್ಲಿ, ಮರಾಠರ ಒಂದು ನೇತೃತ್ವವನ್ನು ಆವಾಗ ವಹಿಸಿಕೊಂಡಿದ್ದು ನಾನಾ ಫಡ್ನವೀಸ್ ಅನ್ನುವಂತಹ ಮರಾಠರ ಒಬ್ಬ ನಾಯಕ. ಆ ನಾನಾ ಫಡ್ನವೀಸ್ ಪೇಶ್ವೆ ಸ್ಥಾನಕ್ಕೆ ನಾರಾಯಣ ರಾವ್ನ ಎರಡನೇ ಮಗ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ನೇಮಕ ಮಾಡಿದ್ರು. ನಾರಾಯಣ ರಾವ್ನ ಎರಡನೇ ಮಗ ಮಾಧವರಾವ್, ಅಂದ್ರೆ ಎರಡನೇ ಮಾಧವರಾವ್ ಅಂತ ಕರಿತೀವಿ ನಾವು. ಎರಡನೇ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ಮರಾಠ ಒಕ್ಕೂಟ ನಾನಾ ಫಡ್ನವೀಸ್ ಅವರ ನೇತೃತ್ವದಲ್ಲಿ ಎರಡನೇ ಮಾಧವರಾವ್ನನ್ನ ಏನ್ ಮಾಡಿದ್ರು, ಪೇಶ್ವೆಯನ್ನಾಗಿ ಮಾಡಿದ್ರು. ಹಾಗಾದ್ರೆ ಇಲ್ಲಿ ಪೇಶ್ವೆ ಯಾರಾದ್ರು, ಎರಡನೇ ಮಾಧವರಾವ್. ಈಗ ನಾರಾಯಣ ರಾವ್ನನ್ನ ಕೊಲೆ ಮಾಡಿದಂತಹ ರಾಘವ ಸಹಜವಾಗಿ ಪೇಶ್ವೆ ಆಗ್ಬೇಕನ್ನುವಂತ ಒಂದು ಆಸೆಯನ್ನ ಇಟ್ಕೊಂಡ. ಆದರೆ ನಾನಾ ಫಡ್ನವೀಸ್ನ ನೇತೃತ್ವದಲ್ಲಿದ್ದಂತಹ ಮರಾಠ ಒಕ್ಕೂಟ ರಾಘವನಿಗೆ ಅವಕಾಶ ಮಾಡಲಿಲ್ಲ. ಹಾಗಾಗಿ ರಾಘವ ಏನ್ ಮಾಡ್ದ, ಬ್ರಿಟಿಷರ ಹತ್ರ ಹೋದ. ಬ್ರಿಟಿಷರ ಹತ್ರ ಹೋಗಿ ಈ ಒಂದು ಮರಾಠ ಪೇಶ್ವೆಯ ಒಂದು ಏನು ಸ್ಥಾನಕ್ಕೆ ಅಲಂಕರಿಸಲಿಕ್ಕೆ ತನಗೆ ಸಹಾಯ ಮಾಡಬೇಕು ಅಂತ ರಾಘವ ಬ್ರಿಟಿಷರಲ್ಲಿ ಕೇಳ್ಕೊಂಡ. ಇದು ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಮರಾಠರಿಗೆ ಈ ಒಂದು ಬ್ರಿಟಿಷರ ಅಂತಃಕಲಹದಲ್ಲಿ ಮರಾಠರ ಅಂತಃಕಲಹ ಏನಿದೆ ಅದರಲ್ಲಿ ಬ್ರಿಟಿಷರು ಭಾಗಿಯಾಗಲಿಕ್ಕೆ ಏನು ನೋಡ್ತಾ ಇದ್ರು ಆ ಅವಕಾಶವನ್ನ ಬಳಸ್ಕೊಂಡ್ರು. ಸೊ ಹೀಗೆ ಮರಾಠ ಮನೆತನಗಳಿಂದ ನಿರೀಕ್ಷಿತವಾದಂತಹ ಒಂದು ಬೆಂಬಲ ಸಿಗದಂತಹ ರಾಘವ ಬ್ರಿಟಿಷರ ಬೆಂಬಲವನ್ನು ಪಡೀತಾನೆ. ಬ್ರಿಟಿಷರು ಈ ಸಂದರ್ಭದಲ್ಲಿ ಏನ್ ಮಾಡಿದ್ರು, ತಮ್ಮ ಲಾಭವನ್ನ ದೃಷ್ಟಿಯಲ್ಲಿಟ್ಕೊಂಡು ಏನ್ ಮಾಡಿದ್ರು, ರಾಘೋಬನಿಗೆ ರಘುನಾಥರಾಯ್ಗೆ ಸಹಾಯ ಮಾಡಿದ್ರು. ಸೊ ಹಾಗಾಗಿ ಇಲ್ಲಿ ಏನು ನಡೆಯುತ್ತೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ನಾನಾ ಫಡ್ನವೀಸ್ ನೇತೃತ್ವ ಎರಡನೇ ಮಾಧವರಾವ್ ಪೇಶ್ವೆ, ಮರಾಠರ ಒಂದು ಒಕ್ಕೂಟ ಮತ್ತೆ ಬ್ರಿಟಿಷರ ನಡುವೆ ಯುದ್ಧ ಆಗುತ್ತೆ. ಸೊ ಹೀಗೆ ನಾವು ನೋಡುವಂಥದ್ದು ಸಾಮಾನ್ಯ ಶಕ 1775ರಿಂದ 1782ರವರೆಗೆ ಒಂದು ದೀರ್ಘವಾದಂತಹ ಒಂದು ಯುದ್ಧ ನಡೆಯುತ್ತೆ. ಬ್ರಿಟಿಷರ ವಿರುದ್ಧ ಮರಾಠದ ಒಕ್ಕೂಟ ಹೋರಾಟವನ್ನ ಮಾಡುತ್ತೆ ಮಕ್ಕಳೇ. ಹೀಗೆ ಮರಾಠರು ಒಂದು ಈ ಯುದ್ಧದಲ್ಲಿ ಅಂದರೆ 1775ರಲ್ಲಿ ಏನು ಯುದ್ಧ ನಡೆಯುತ್ತೆ ಆ ಸಂದರ್ಭದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬ್ರಿಟಿಷರ ವಿರುದ್ಧ ಮೇಲುಗೈಯನ್ನ ಸಾಧಿಸ್ತಾರೆ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಬ್ರಿಟಿಷರನ್ನ ಅಲ್ಲಲ್ಲೇ ಸೋಲಿಸ್ತಾ ಹೋಗ್ತಾರೆ ಮರಾಠರು. ಆ ಒಂದು ಸ್ಫೂರ್ತಿಯೊಂದಿಗೆ ಹೋರಾಡ್ತಾ ಸೊ ನಂತರದಲ್ಲಿ ಬ್ರಿಟಿಷರಿಂದ ಯಾರು ಸೋಲ್ತಾರೆ, ಮರಾಠ ಒಕ್ಕೂಟ ಸೋಲುತ್ತೆ. ಹಾಗಾಗಿ ಮರಾಠ ಒಕ್ಕೂಟ ಎರಡನೇ ಮಾಧವರಾವ್ ಪೇಶ್ವೆ, ನಾನಾ ಫಡ್ನವೀಸ್ನ ನೇತೃತ್ವದ ಒಂದು ಸೇನೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಸೋತಿದ್ರಿಂದ ಬ್ರಿಟಿಷರ ನಡುವೆ ಮರಾಠರು ಒಂದು ನಿರ್ಣಾಯಕವಾಗಿ, ಅಂದರೆ ಈ ಯುದ್ಧವನ್ನ ಮುಂದುವರಿಸಲಿಕ್ಕೆ ಸಾಧ್ಯವಾಗದೆ ಒಂದು ನಿರ್ಣಾಯಕ ಹಂತದಲ್ಲಿ ಬ್ರಿಟಿಷರೊಂದಿಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡ್ರು. ಬ್ರಿಟಿಷ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡ್ರು. ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಮತ್ತೆ ಮರಾಠ ಸೇನೆಯ ನಡುವೆ ಅಥವಾ ಮರಾಠ ಒಕ್ಕೂಟದ ನಡುವೆ ಆದಂತಹ ಒಪ್ಪಂದ ಯಾವುದು ಅಂದರೆ ಮಕ್ಕಳೇ, ಸಾಲ್ಭಾಯಿ ಒಪ್ಪಂದ. ಯಾವ ಒಪ್ಪಂದ? ಸಾಲ್ಭಾಯಿ ಒಪ್ಪಂದ.
ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು? ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು? ಸಾಲ್ಭಾಯಿ ಒಪ್ಪಂದದೊಂದಿಗೆ ಕೊನೆಯಾಯಿತು. ಇದರ ಪ್ರಕಾರ ಎರಡನೇ ಮಾಧವರಾವ್ನನ್ನ ಬ್ರಿಟಿಷರು ಏನ್ ಮಾಡಿದ್ರು? ಪೇಶ್ವೆಯನ್ನಾಗಿ ಮುಂದುವರಿಸಿದ್ರು. ಎರಡನೇ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ಮುಂದುವರಿಸಿದ್ರು. ಸೊ ಈ ರೀತಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಮುಗೀತು. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಮುಗಿಯುತ್ತೆ ಮಕ್ಕಳೇ. ಸೊ ನಾವಿಲ್ಲಿ ನೋಡ್ತೀವಿ, ರಾಘೋಬ ಬ್ರಿಟಿಷ್ ಜೊತೆಗೆ ಕೈ ಜೋಡಿಸಿ ಮರಾಠರ ಪೇಶ್ವೆ ಆಗ್ಬೇಕಂತ ಬಹಳ ಹವಣಿಸ್ತಾರೆ. ಆದರೆ ರಾಘೋಬನಿಗೆ ಯಾರು ಮರಾಠ ಒಕ್ಕೂಟ ಏನಿದೆ ಅವಕಾಶವನ್ನ ಮಾಡಲು ನಾರಾಯಣರಾವ್ನ ಎರಡನೇ ಮಗ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ನೇಮಕ ಮಾಡುತ್ತೆ. ಆ ಮೂಲಕ ಬ್ರಿಟಿಷ್ ಜೊತೆ ಯುದ್ಧವನ್ನ ಮಾಡಿ ಸುಮಾರು ಸತತ 7 ವರ್ಷಗಳು ಸುದೀರ್ಘ ಯುದ್ಧವನ್ನ ಮಾಡಿ ಪ್ರಾರಂಭ ಹಂತದಲ್ಲಿ ಯುದ್ಧವನ್ನ ಗೆಲ್ಲುತ್ತಾ ಅಥವಾ ಯಶಸ್ವಿ ಆದರೂ ಕೂಡ ನಂತರದಲ್ಲಿ ಮರಾಠರು ಬ್ರಿಟಿಷ್ ಜೊತೆ ಏನಾಗುತ್ತೆ? ಸೋಲುವಂತಹ ಅನಿವಾರ್ಯತೆ ಬರುತ್ತೆ. ಆ ಸಂದರ್ಭದಲ್ಲಿ ಮರಾಠ ಒಕ್ಕೂಟದ ಸೇನೆ ಯುದ್ಧವನ್ನ ಮುಂದುವರಿಸದೆ ಬ್ರಿಟಿಷ್ ಜೊತೆ ಒಪ್ಪಂದವನ್ನ ಮಾಡ್ಕೋತಾರೆ. ನಾನು ಆಗ್ಲೇ ಹೇಳಿದೆ, ಯಾವ ಒಪ್ಪಂದವನ್ನ ಮಾಡ್ಕೊಂಡ್ರು? ಸಾಲ್ಭಾಯಿ ಒಪ್ಪಂದ. ಯಾವ ಇಸ್ವಿಯಲ್ಲಿ? 1882ರಲ್ಲಿ ಸಾಲ್ಭಾಯಿ ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಏನಾಗುತ್ತೆ? ಕೊನೆಗೊಳ್ಳುತ್ತೆ. ಅದರ ಪ್ರಕಾರ ಎರಡನೇ ಮಾಧವರಾವ್ ಪೇಶ್ವೆಯಾಗಿ ಮರಾಠ ಸಂಸ್ಥಾನದ ಪೇಶ್ವೆಯಾಗಿ ಮುಂದುವರಿಯುತ್ತಾರೆ ಮಕ್ಕಳೇ. ಈಗ ನಾವು ನೋಡ್ತೀವಿ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಆದ್ಮೇಲೆ ಭಾರತಕ್ಕೆ ಬಂದಂಥವರು ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಬ್ರಿಟಿಷ್ನ ಗವರ್ನರ್ ಜನರಲ್. ಇವರು ಬಂದಿದ್ದು 1798, ವಾಪಸ್ ಹೋಗಿದ್ದು 1805. ಅಂದ್ರೆ ಇಲ್ಲಿ 7 ವರ್ಷ ಭಾರತದಲ್ಲಿ ಅವರು ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನ ನಿರ್ವಹಿಸಿದ್ರು. ಬ್ರಿಟಿಷರ ಈ ಒಂದು ವಿಸ್ತರಣಾ ನೀತಿ ಏನಿತ್ತು, ಆ ವಿಸ್ತರಣಾ ನೀತಿಗೆ ಬಲ ತುಂಬಿದವರು ಲಾರ್ಡ್ ವೆಲ್ಲೆಸ್ಲಿ ಅಂತಾನೆ ಹೇಳ್ಬೋದು ಮಕ್ಕಳೇ. ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಬಂದ ಮೇಲೆ ಭಾರತದಲ್ಲಿ ಬ್ರಿಟಿಷರ ಒಂದು ಸಾಮ್ರಾಜ್ಯ ವಿಸ್ತರಣೆಯ ಒಂದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಹೋಯಿತು. ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಏನು ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬರ್ತಾರೆ, ಭಾರತದಲ್ಲಿ ಬ್ರಿಟಿಷರ ಈ ಒಂದು ಸಾಮ್ರಾಜ್ಯ ವಿಸ್ತರಣೆ ಏನಿದೆ, ಆ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಹೋಗುತ್ತೆ. ಅದಕ್ಕೆ ಕಾರಣ ಲಾರ್ಡ್ ವೆಲ್ಲೆಸ್ಲಿ ಅಂತಾನೆ ಹೇಳ್ಬೋದು. ಲಾರ್ಡ್ ವೆಲ್ಲೆಸ್ಲಿ ಅವರ ಒಂದು ಹಂಬಲ. ಲಾರ್ಡ್ ವೆಲ್ಲೆಸ್ಲಿ ಆಗುವ ಹೊತ್ತಿಗೆ ಅವಾಗ ಬಲಿಷ್ಠರಾದಂತಹ ಮರಾಠರಾಗಲಿ, ಮೈಸೂರಿನಲ್ಲಿ ಅವಾಗಲೇ ಇದ್ದಂತಹ ಹೈದರಾಲಿ, ಟಿಪ್ಪು ಸುಲ್ತಾನ್ ಅವರಾಗಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಮರಾಠರು ಮತ್ತೆ ಈ ಒಂದು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿತ್ತು. ದುರ್ಬಲಗೊಂಡಿದ್ರಿಂದ ಲಾರ್ಡ್ ವೆಲ್ಲೆಸ್ಲಿಯ ವಿಸ್ತರಣವಾದಕ್ಕೆ ಏನಾಯ್ತು? ಅವಕಾಶ ಆಯಿತು. ಲಾರ್ಡ್ ವೆಲ್ಲೆಸ್ಲಿಯ ಒಂದು ವಿಸ್ತರಣಾ ನೀತಿಗೆ ಬಹಳ ಅನುಕೂಲಕರವಾದಂತಹ ಒಂದು ಪರಿಸ್ಥಿತಿ ಆವಾಗ ಇತ್ತು. ಯಾಕಂದ್ರೆ ಅವರನ್ನ ತಡೆ ಹಿಡಿಯುವಲ್ಲಿ ಅಥವಾ ಅವರಿಗೆ ತಡೆ ಒಡ್ಡುವಂತಹ ನಿಟ್ಟಿನಲ್ಲಿ ಅಂತಹ ಬಲಿಷ್ಠ ರಾಜ್ಯಗಳು ಯಾವುದೂ ಇರಲಿಲ್ಲ ಮಕ್ಕಳೇ. ಬಲಿಷ್ಠರಾದಂತಹ ಮರಾಠರಾಗ್ಲಿ, ಮೈಸೂರಿನ ಟಿಪ್ಪು ಸುಲ್ತಾನ್ ಅಥವಾ ಹೈದರಾಲಿ ಆಗಲಿ ಇರಲಿಲ್ಲ. ಹಾಗಾಗಿ ಲಾರ್ಡ್ ವೆಲ್ಲೆಸ್ಲಿಗೆ ವಿಸ್ತರಣವಾದ ಅಥವಾ ರಾಜ್ಯವನ್ನ, ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಲಿಕ್ಕೆ ಅನುಕೂಲಕರವಾದಂತಹ ಒಂದು ಪರಿಸ್ಥಿತಿ ಒದಗಿ ಬಂತು. ಸೊ ಹಾಗಾಗಿ ಈ ಒಂದು ವಿಸ್ತರಣವಾದವನ್ನ ಅಥವಾ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸಲಿಕ್ಕೆ ಪ್ರಮುಖವಾಗಿ ತಮ್ಮ ಗುರಿಯನ್ನ ಈಡೇರಿಸಲಿಕ್ಕಾಗಿ ಅಥವಾ ಗುರಿ ಸಾಧಿಸಲಿಕ್ಕೆ 3 ವಿಧಾನಗಳನ್ನ ಬ್ರಿಟಿಷರು ಆವಾಗ ಅಳವಡಿಸಿಕೊಂಡ್ರು. 3 ವಿಧಾನಗಳನ್ನ ಅನುಸರಿಸಿದ್ರು. ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂತಹ ನೀತಿ. ಲಾರ್ಡ್ ವೆಲ್ಲೆಸ್ಲಿ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಹಲವಾರು ರಾಜ್ಯಗಳನ್ನ ಬ್ರಿಟಿಷರು ತಮ್ಮ
ಸಾಮ್ರಾಜ್ಯಕ್ಕೆ ಸೇರಿಸ್ತಾ ಹೋದ್ರು. ಎರಡನೇದಾಗಿ ನಾವು ನೋಡ್ತೀವಿ ರಾಜ್ಯಗಳ ಮೇಲೆ ದಾಳಿ ಮಾಡೋದು. ರಾಜ್ಯಗಳ ಮೇಲೆ ದಾಳಿ ಮಾಡಿ ಯುದ್ಧ ಮಾಡೋದ್ರ ಮೂಲಕ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ದ, ಬೇರೆ ಬೇರೆ ರಾಜ್ಯಗಳನ್ನ ತಮ್ಮ ಸಾಮ್ರಾಜ್ಯದಲ್ಲಿ ಸೇರಿಸ್ತಾ ಹೋದ. ಒಂದು, ತನ್ನ ಗುರಿ ಸಾಧನೆಗಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ, ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂಥ ನೀತಿ. ಎರಡನೇದು, ಹೊಸ ಹೊಸ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಸೋಲಿಸಿ ಆ ರಾಜ್ಯಗಳನ್ನ ವಶಪಡಿಸ್ಕೊಳ್ಳೋದು. ಮೂರನೇದು, ಈಗಾಗಲೇ ಬ್ರಿಟಿಷರ ಹಿಡಿತದಲ್ಲಿದ್ದಂತಹ ರಾಜ್ಯಗಳನ್ನ ನೇರ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನಗಳ ಮೂಲಕ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡಿದ್ರು, ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯ ಒಂದು ಮಹತ್ವಾಕಾಂಕ್ಷೆಯನ್ನ ಪೂರೈಸಲಿಕ್ಕೆ ಹೊರಟರು ಮಕ್ಕಳೇ. ಈ ರೀತಿ ಲಾರ್ಡ್ ವೆಲ್ಲೆಸ್ಲಿ ಗುರಿ ಸಾಧನೆಗಾಗಿ ಈ 3 ವಿಧಾನಗಳನ್ನು ಅನುಸರಿಸಿದ್ರು. ಒಂದನೇದಂದ್ರೆ ಸಹಾಯಕ ಸೈನ್ಯದ ಪದ್ಧತಿಯನ್ನು ಜಾರಿಗೊಳಿಸಿತ್ತು. ಎರಡನೇದು, ಹೊಸ ರಾಜ್ಯಗಳ ಮೇಲೆ ಯುದ್ಧವನ್ನ ಮಾಡಿದ್ದು, ಆ ಮೂಲಕ ಹೊಸ ಹೊಸ ರಾಜ್ಯಗಳನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡಿದ್ದು. ಜೊತೆಗೆ ಈಗಾಗಲೇ ಬ್ರಿಟಿಷ್ ಕಂಪನಿಯ ಅಧೀನದಲ್ಲಿದ್ದಂತಹ ಹಲವಾರು ರಾಜ್ಯಗಳನ್ನ ನೇರ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಸಾಮ್ರಾಜ್ಯ ವಿಸ್ತರಣೆ ಏನಿದೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಮುಂದಾಗ್ತಾರೆ ಮಕ್ಕಳೇ. ನಾವು ನೋಡಿದ್ವಿ ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ಜಾರಿ ತಂದಂತಹ ಒಂದು ನೀತಿ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳಿದೆ. ಹಾಗಾದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು? ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಮಕ್ಕಳೇ? ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ 1798ನೇ ಇಸ್ವಿಯಲ್ಲಿ. ಯಾವಾಗ? 1798 ಲಾರ್ಡ್ ವೆಲ್ಲೆಸ್ಲಿ ಇದನ್ನು ಜಾರಿಗೆ ತಂದಿದ್ದು. ಸಹಾಯಕ ಸೈನ್ಯ ಪದ್ಧತಿ ಅನ್ನೋದು ಒಂದು ಸೈನಿಕ ಒಪ್ಪಂದ. ಯಾರ ನಡುವಿನ ಸೈನಿಕ ಒಪ್ಪಂದ? ಬ್ರಿಟಿಷ್ ಗೌರ್ಮೆಂಟ್ ಮತ್ತೆ ಭಾರತೀಯ ರಾಜರುಗಳು. ಬ್ರಿಟಿಷರು ನಡುವೆ ಮತ್ತೆ ಭಾರತೀಯ ರಾಜ್ಯಗಳ ನಡುವೆ ನಡೆದಂತಹ ಒಂದು ಸೈನಿಕ ಒಪ್ಪಂದ. ಇದನ್ನು ನಾವೇನಂತ ಕರಿತೀವಿ? ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಸಹಾಯಕ ಸೈನ್ಯ ಪದ್ಧತಿ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣ ಪಡಿಸಲಿಕ್ಕೆ ಈ ನೀತಿಯನ್ನ ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಜಾರಿಗೆ ತಂದ. ಇದೊಂದು ಮಹತ್ವಾಕಾಂಕ್ಷೆಯಾದಂತಹ ಲಾರ್ಡ್ ವೆಲ್ಲೆಸ್ಲಿಯ ಮಹತ್ವಾಕಾಂಕ್ಷೆಯ ಸಹಾಯಕ ಸೈನ್ಯ ಪದ್ಧತಿ ಒಂದು ಸೈನಿಕ ಒಪ್ಪಂದ ಆಗಿತ್ತು. ಈ ಸಹಾಯಕ ಸೈನ್ಯ ಪದ್ಧತಿ ಅನ್ನೋದು ಹಲವಾರು ನಿಬಂಧನೆಗಳನ್ನು ಒಳಗೊಂಡಿದೆ ಮಕ್ಕಳು. ಸಹಾಯಕ ಸೈನ್ಯ ಪದ್ಧತಿಯ ಹಲವಾರು ನಿಬಂಧನೆ ಅಂದ್ರೆ ನಿಯಮಗಳಿದೆ. ಹಾಗಾದ್ರೆ ಯಾವ ನಿಬಂಧನೆಗಳನ್ನು ಒಳಗೊಂಡಿತ್ತು ಸಹಾಯಕ ಸೈನ್ಯ ಪದ್ಧತಿ? ಸಹಾಯಕ ಸೈನ್ಯ ಪದ್ಧತಿಯ ಆ ನಿಯಮಗಳು ಯಾವ್ಯಾವುದು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳೇ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ನಾವು ಮುಖ್ಯವಾಗಿ 6 ನಿಬಂಧನೆಗಳನ್ನು ನಾವಿಲ್ಲಿ ನೋಡ್ತೀವಿ, 6 ನಿಯಮಗಳನ್ನು ನಾವಿಲ್ಲಿ ನೋಡ್ತೀವಿ. ಈ ಪದ್ಧತಿಯ ನಿಬಂಧನೆಗಳು: ಒಂದು, ಭಾರತೀಯ ರಾಜನು ಬ್ರಿಟಿಷ್ ಸೈನ್ಯದ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಅಂದ್ರೆ ಸೈನಿಕ ಒಪ್ಪಂದ ಅಂತ ನಾನು ಹೇಳಿದೆ, ಬ್ರಿಟಿಷ್ ಮತ್ತೆ ಭಾರತೀಯ ರಾಜನ ನಡುವೆ ನಡೆಯುವಂತಹ ಒಂದು ಸೈನಿಕ ಒಪ್ಪಂದ. ಇದ್ರ ಪ್ರಕಾರ ಮೊದಲನೇ ನಿಬಂಧನೆ ಏನೆಂದ್ರೆ, ಭಾರತೀಯ ಯಾವ ರಾಜ್ಯದ ರಾಜ ಈ ಒಂದು ಒಪ್ಪಂದಕ್ಕೆ ಸಹಿ ಮಾಡ್ತಾನೋ ಅಥವಾ ಸಹಿಯನ್ನ ಹಾಕ್ತಾನೋ ಆ ರಾಜ ಬ್ರಿಟಿಷ್ ಸೈನ್ಯವನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು. ಒಂದನೇ ನಿಯಮ. ಯಾವ ರಾಜ್ಯದ ಯಾವ ರಾಜ ಬ್ರಿಟಿಷ್ ಜೊತೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದವನ್ನ ಮಾಡ್ಕೊಂಡಿರ್ತಾನೋ ಅಂತಹ ರಾಜ್ಯ ಬ್ರಿಟಿಷರ ಒಂದು ಸೇನೆಯನ್ನ ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕು. ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಎರಡನೇ ನಿಬಂಧನೆಯಲ್ಲಿ ಏನಿದೆ ನೋಡಿ, ಸೈನಿಕರ ವೇತನವನ್ನ ನೀಡುವಂಥದ್ದು ಅಷ್ಟೇ ಅಲ್ಲ, ಬರೀ ಸೈನಿಕರ ವೇತನ ನೀಡುವುದು ಅಷ್ಟೇ ಅಲ್ಲ, ಸೈನಿಕರ ಒಂದು ನಿರ್ವಹಣಾ ವೆಚ್ಚವನ್ನ ಕೂಡ ಆ ರಾಜ್ಯದ ರಾಜನೇ ಭರಿಸಬೇಕು. ಅಂದ್ರೆ ಸೇನೆಯ ಸಂಬಳ, ವೇತನ ಏನಂತ ನಾವೇನು ಕರಿತೀವಿ, ಆ ವೇತನ, ಸೇನೆಯನ್ನ ನಿರ್ವಹಣೆ ಮಾಡಲಿಕ್ಕೆ ತಗಲುವಂತಹ ಖರ್ಚು ವೆಚ್ಚಗಳು ಯಾರು ಭರಿಸಬೇಕು? ಒಪ್ಪಂದಕ್ಕೆ ಸಹಿ ಹಾಕಿದ ರಾಜನೇ ಭರಿಸಬೇಕು. ಸೇನೆಯ ವೇತನ ಮತ್ತೆ ನಿರ್ವಹಣೆ ವೆಚ್ಚವನ್ನ ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಅಷ್ಟೇ ಅಲ್ಲ,
ಇದಲ್ಲದೆ ತನ್ನ ರಾಜ್ಯದ ನಿರ್ದಿಷ್ಟ ಕಂದಾಯ ಪ್ರದೇಶಗಳನ್ನು ಕೂಡ ಬಿಟ್ಟುಕೊಡ್ಬೇಕು. ತನ್ನ ರಾಜ್ಯದ ಒಂದು ನಿರ್ದಿಷ್ಟ ಭಾಗದ ಕಂದಾಯವನ್ನ ಕೂಡ ಬಿಟ್ಕೊಳ್ಬೇಕು. ಸೈನಿಕ ವೆಚ್ಚವನ್ನ ಭರಿಸಬೇಕು, ನಿರ್ವಹಣಾ ವೆಚ್ಚವನ್ನ ಭರಿಸಬೇಕು, ಜೊತೆಗೆ ಒಂದು ನಿರ್ದಿಷ್ಟ ಪ್ರಮಾಣದ ಕಂದಾಯ ಪ್ರದೇಶಗಳನ್ನು ಕೂಡ ಬಿಟ್ಕೊಡ್ಬೇಕಾಗಿತ್ತು. ಮೂರನೇ ನಾವು ನೋಡ್ತೀವಿ, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನುವಂತಹ ಅಧಿಕಾರಿಯನ್ನ ನೇಮಿಸ್ಕೋಬೇಕಾಗಿತ್ತು. ಈ ಒಪ್ಪಂದಕ್ಕೆ ಒಳಪಟ್ಟಂತಹ ರಾಜ್ಯ ಬ್ರಿಟಿಷ್ನ ಒಬ್ಬ ರೆಸಿಡೆಂಟ್ ಅನ್ನುವಂತಹ ಅಧಿಕಾರಿಯನ್ನ ತನ್ನ ಕೇಂದ್ರ ಸ್ಥಾನದಲ್ಲಿ ಇಟ್ಕೊಂಡು ಆಡಳಿತವನ್ನು ನಡೆಸಬೇಕಾಗಿತ್ತು. ರೆಸಿಡೆಂಟ್ ಅನ್ನುವಂಥ ಅಧಿಕಾರಿ ಒಂಥರ ಎಲ್ಲ ಆಡಳಿತವನ್ನ ಗಮನಿಸ್ತಾ ಇರುವಂತಹ ಒಬ್ಬ ಅಧಿಕಾರಿ, ಬ್ರಿಟಿಷ್ ಅಧಿಕಾರಿಯನ್ನು ಇಟ್ಕೊಂಡೆ ಎಲ್ಲ ರಾಜ್ಯಭಾರವನ್ನ ಮಾಡಬೇಕು, ಆಡಳಿತವನ್ನ ನಡೆಸುವಂತಹ ಒಂದು ನಿಬಂಧನೆ ಇದರಲ್ಲಿ ಇತ್ತು ಮಕ್ಕಳೇ. ಇಲ್ಲಿ ನಾಲ್ಕನೇದಾಗಿ ನೋಡ್ತೀವಿ, ಬ್ರಿಟಿಷರ ಅನುಮತಿ ಇಲ್ಲದೆ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ರಾಜ್ಯ ಯಾವುದೇ ಬೇರೆ ಯುರೋಪಿಯನ್ನರು ಏನಿದ್ದಾರೆ ಅವರನ್ನ ನೇಮಿಸಿಕೊಳ್ಳೋ ಹಾಗಿರಲಿಲ್ಲ. ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವ ಹಾಗಿರಲಿಲ್ಲ. ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿರಲಿಲ್ಲ. ರಾಜನಿಗೆ ಯಾವುದೇ ಅಧಿಕಾರಗಳು ಇಲ್ಲ ಅಂತ ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಅದೇ ರೀತಿ ಐದನೇದು, ಭಾರತದಲ್ಲಿ ಈ ಒಂದು ಒಪ್ಪಂದಕ್ಕೆ ಒಳಪಟ್ಟಂತಹ ರಾಜ್ಯ ಭಾರತದ ಯಾವುದೇ ರಾಜ್ಯ ಜೊತೆಗೆ ಯುದ್ಧವಾಗಲಿ ಒಪ್ಪಂದವಾಗಲಿ ಗವರ್ನರ್ ಜನರಲ್ನ ಅನುಮತಿ ಇಲ್ಲದೆ ಮಾಡ್ಕೊಳ್ಳೋ ಹಾಗಿರ್ಲಿಲ್ಲ. ಭಾರತದ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದ್ರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕಾಗಿತ್ತು. ಗವರ್ನರ್ ಜನರಲ್ನ ಸಮ್ಮತಿ ಇಲ್ಲದೆ ಯಾವುದೇ ರಾಜ್ಯ ಜೊತೆಗೆ ಯುದ್ಧ ಮಾಡೋದಾಗ್ಲಿ ಸಂಧಾನ ಮಾಡ್ಕೊಳ್ಳೋದಾಗ್ಲಿ ಅವಕಾಶ ಇರಲಿಲ್ಲ, ಸಮ್ಮತಿ ಇರಲೇಬೇಕು. ಹಾಗೆ ಕೊನೆಯದಾಗಿ ಆರನೇ ನಿಬಂಧನೆಯನ್ನು ನಾವು ನೋಡ್ತೀವಿ. ಇಷ್ಟೆಲ್ಲ ಕಂಡೀಷನ್ಗೆ ಮತ್ತೆ ಬ್ರಿಟಿಷ್ ಏನ್ ಮಾಡ್ತಿದ್ರು ಅಂದ್ರೆ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷ್ ಕಂಪನಿ ಏನಿದೆ ಈ ಒಪ್ಪಂದಕ್ಕೆ ಒಳಪಟ್ಟಂತಹ ರಾಜ್ಯದ ಆಂತರಿಕ ಮತ್ತೆ ಬಾಹ್ಯ ರಕ್ಷಣೆಯನ್ನ ಮಾಡ್ತಾ ಇತ್ತು. ಆಂತರಿಕ ರಕ್ಷಣೆ, ಬಾಹ್ಯ ರಕ್ಷಣೆಯನ್ನ ಮಾಡುವಂಥದ್ದು. ಇದಕ್ಕೆ ಪ್ರತಿಯಾಗಿ ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತೆ ಬಾಹ್ಯ ರಕ್ಷಣೆಯನ್ನ ಒದಗಿಸೋದಾಗಿತ್ತು. ಆಂತರಿಕ ಮತ್ತೆ ಬಾಹ್ಯ ರಕ್ಷಣೆಯನ್ನ ಕೊಡೋದು ಅಂದ್ರೆ ಭಾರತೀಯ ರಾಜರುಗಳು ಅವಾಗ ತಮ್ಮಲ್ಲೇ ಯುದ್ಧಗಳನ್ನು ಮಾಡ್ಕೊಳ್ಳೋದಾಗ್ಲಿ ಒಪ್ಪಂದ ಮಾಡ್ಕೊಳ್ಳೋದಾಗ್ಲಿ ಈ ಒಂದು ಒಪ್ಪಂದದಿಂದ ಸಾಧ್ಯವಿರಲಿಲ್ಲ. ಏನೇ ಮಾಡಿದ್ರು ಕೂಡ ಇಲ್ಲಿ ಯಾರ ಒಪ್ಪಿಗೆಯನ್ನ ಪಡಬೇಕು? ಗವರ್ನರ್ ಜನರಲ್ನ ಒಪ್ಪಿಗೆಯನ್ನ ಪಡಬೇಕು. ಸೈನಿಕರ ಒಂದು ವೆಚ್ಚವನ್ನ ಆ ರಾಜ್ಯವೇ ಭರಿಸಬೇಕು. ಸಂಬಳವನ್ನ ಕೂಡ ಅವರೇ ನೀಡಬೇಕು. ನಿರ್ದಿಷ್ಟ ಕಂದಾಯ ಪ್ರದೇಶಗಳನ್ನ ಬಿಟ್ಕೊಳ್ಬೇಕು. ಒಬ್ಬ ರೆಸಿಡೆಂಟ್ ಅನ್ನ ಇಟ್ಕೋಬೇಕು. ಇವರ ಅನುಮತಿ ಇಲ್ಲದೆ ಯಾವ ಬೇರೆ ಯುರೋಪಿಯರನ್ನ ನೇಮಕ ಮಾಡ್ಕೊಳ್ಳೋ ಹಾಗಿರ್ಲಿಲ್ಲ. ಇಷ್ಟೆಲ್ಲ ಕಂಡೀಷನ್ ಹಾಕೊಂಡು ಭಾರತೀಯ ರಾಜರು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಬೇಕಾಗಿತ್ತು. ಈ ಪದ್ಧತಿ ಏನಿದೆ, ಈ ಪದ್ಧತಿಯಿಂದ ಬ್ರಿಟಿಷರಿಗಾದಂತಹ ಅನುಕೂಲ ಏನು? ಇಲ್ಲಿ ಸರಳವಾಗಿ ನಾವು ಯೋಚನೆ ಮಾಡಿದ್ರೆ ಬ್ರಿಟಿಷರಿಗೆ ಆದಂತಹ ಒಂದು ಪ್ರಯೋಜನಗಳು ಅಂದ್ರೆ ಬ್ರಿಟಿಷರು ತಮ್ಮ ಸೈನ್ಯವನ್ನ ಬಹಳ ಸರಳವಾಗಿ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗಿದೆ. ಯಾಕಂದ್ರೆ ಎಲ್ಲ ಸೈನಿಕ ವೆಚ್ಚಗಳನ್ನ ರಾಜನೇ ರಾಜ್ಯವೇ ಭರಿಸ್ತಾ ಇತ್ತು. ಹಾಗಾಗಿ ಬ್ರಿಟಿಷ್ ಸೈನಿಕರ ಒಂದು ನಿರ್ವಹಣೆ ಬಹಳ ಸುಲಭವಾಯಿತು. ಅಷ್ಟೇ ಅಲ್ಲ, ಭಾರತೀಯ ರಾಜ್ಯಗಳನ್ನ ನಿಯಂತ್ರಣದಲ್ಲಿ ಇಡಲಿಕ್ಕೆ ಈ ಒಂದು ಪದ್ಧತಿ ಬಹಳ ಸುಲಭವಾಯಿತು. ಭಾರತೀಯ ರಾಜರನ್ನ ತಮ್ಮ ಮುಷ್ಟಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಈ ಪದ್ಧತಿ ಬಹಳ ಸುಲಭ ಆಯಿತು. ಹಾಗೆ ಭಾರತೀಯ ರಾಜ್ಯಗಳನ್ನ ಆರ್ಥಿಕವಾಗಿ ಬಹಳ ನಷ್ಟಕ್ಕೆ ಈಡು ಮಾಡಿದಂತಹ ಒಂದು ಪದ್ಧತಿ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ. ಭಾರತೀಯ ರಾಜ್ಯಗಳನ್ನ
ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಒಳಪಡುವಂತೆ ಮಾಡಿದ್ದು, ಆರ್ಥಿಕವಾಗಿ ದೋಚುವಂತೆ ಮಾಡಿದ್ದು, ಶೋಷಣೆಗೊಳಪಡುವಂತೆ ಮಾಡಿದ್ದು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಾಗಿದೆ ಮಕ್ಕಳೇ. ಸೊ ಹಾಗಾಗಿ ಈ ಒಪ್ಪಂದ ಏನಿದೆ, ಭಾರತೀಯರು ಆರ್ಥಿಕವಾಗಿ ನಷ್ಟವನ್ನ ಹೊಂದುವಂತೆ, ಹಾಗೆ ಬ್ರಿಟಿಷರ ಒಂದು ಸೈನ್ಯವನ್ನ ಸುಲಭವಾಗಿ ನಿರ್ವಹಣೆ ಮಾಡಲಿಕ್ಕೆ ಬಹಳ ಅನುಕೂಲಕರವಾದಂತಹ ಒಂದು ಪದ್ಧತಿಯಾಗಿದೆ ಮಕ್ಕಳೇ. ಹಾಗಾದ್ರೆ ಈ ಒಂದು ಇಷ್ಟೆಲ್ಲ ನಿಬಂಧನೆಗಳು ಒಳಪಟ್ಟಂತಹ ಬ್ರಿಟಿಷರ ಈ ಸಹಾಯಕ ಸೈನ್ಯ ಪದ್ಧತಿ ಅಥವಾ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಂತಹ ಸಹಾಯ ಸೈನ್ಯ ಪದ್ಧತಿಗೆ ಮೊದಲು ಸಹಿ ಮಾಡಿದಂತಹ ರಾಜ್ಯ ಯಾವುದು ಅಂತ ನಾವು ನೋಡೋದಾದ್ರೆ ಹೈದರಾಬಾದ್ ಸಂಸ್ಥಾನ. ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಒಪ್ಪಂದ ಮಾಡಿಕೊಂಡಂತಹ ಮೊದಲ ರಾಜ್ಯ ಯಾವುದು? ಹೈದರಾಬಾದ್ ಸಂಸ್ಥಾನ. ಹೈದರಾಬಾದ್ ಸಂಸ್ಥಾನ, ಅವಾಗ ಹೈದರಾಬಾದ್ ನಿಜಾಮ ಏನಿದ್ರು ಈ ಒಂದು ಪದ್ಧತಿಗೆ ಮೊದಲನೇದಾಗಿ ಏನ್ ಮಾಡಿದ್ರು? ಸಹಿಯನ್ನ ಹಾಕಿದ್ರು. ಹೈದರಾಬಾದ್ನ ನಂತರ ನಾವು ನೋಡ್ತೀವಿ ಮೈಸೂರು ರಾಜ್ಯ, ಅಂದ್ರೆ ಟಿಪ್ಪು ಸುಲ್ತಾನ್ನ ನಂತರದಲ್ಲಿ, ಮರಣನ ನಂತರದಲ್ಲಿ ಬ್ರಿಟಿಷರೇ ಮುಮ್ಮಡಿ ಕೃಷ್ಣರಾಜರನ್ನ ಮೈಸೂರಿನ ರಾಜನನ್ನಾಗಿ ನೇಮಕ ಮಾಡಿಕೊಂಡು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸೋದನ್ನು ನಾವು ನೋಡ್ತೀವಿ. ಹೈದರಾಬಾದ್ ಸಂಸ್ಥಾನ, ಮೈಸೂರು, ಔದ್, ತಂಜಾವೂರು, ಗ್ವಾಲಿಯರ್, ಬೀರಾರ್, ಸೊ ಹೀಗೆ ಮರಾಠರು, ಆರ್ಕಾಟ್, ಹೀಗೆ ಹಲವಾರು ಪ್ರಾಂತ್ಯಗಳನ್ನ ಬ್ರಿಟಿಷ್ ಏನ್ ಮಾಡ್ತಾರೆ, ಈ ಒಂದು ಪದ್ಧತಿಯ ಮೂಲಕ ತಮ್ಮ ಒಂದು ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಈ ಒಂದು ರಾಜ್ಯಗಳನ್ನ ಇದರಲ್ಲಿ ಸೇರಿಸ್ಕೊತಾರೆ. ಆ ಮೂಲಕ ಹಲವಾರು ರಾಜ್ಯಗಳು ಬ್ರಿಟಿಷರ ಈ ಒಂದು ಒಪ್ಪಂದದೊಂದಿಗೆ ಸಹಿಯನ್ನು ಮಾಡಿಕೊಂಡು ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಬ್ರಿಟಿಷರ ಒಂದು ವಿಸ್ತೀರ್ಣವಾದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇಲ್ಲಿ ನಾವು ನೋಡ್ತೀವಿ, ಈ ಲಾರ್ಡ್ ವೆಲ್ಲೆಸ್ಲಿ ತನ್ನ ಗುರಿ ಸಾಧನೆಗಾಗಿ ಏನ್ ಮಾಡ್ದ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಮಾಡ್ದ, ಹಲವಾರು ಯುದ್ಧಗಳನ್ನ ಮಾಡ್ದ ಅಂತ ನಾನು ಹೇಳಿದೆ. ಹಾಗಾದ್ರೆ ಅವರು ಲಾರ್ಡ್ ವೆಲ್ಲೆಸ್ಲಿ ಯಾರ ಜೊತೆ ಯುದ್ಧಗಳನ್ನ ಮಾಡಿದ್ರು? ನಾವು ನೋಡ್ತೀವಿ, ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನ ನೋಡ್ತೀವಿ. ನಾವು ಆಗ್ಲೇ ನೋಡಿದ್ವಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಇಲ್ಲಿ ಈ ಷರತ್ತು ಅಂದ್ರೆ ಈ ಒಂದು ನಿಯಮ ಬಂದ ಮೇಲೆ ಲಾರ್ಡ್ ವೆಲ್ಲೆಸ್ಲಿಯ ಒಂದು ಯುದ್ಧ ದಾಹ ಏನಿತ್ತು ಅದು ಕಡಿಮೆ ಆಗಿರಲಿಲ್ಲ. ಯುದ್ಧಗಳ ಮೂಲಕ ಪ್ರಾಂತ್ಯಗಳನ್ನ ಏನ್ ಮಾಡೋದು, ರಾಜ್ಯಗಳನ್ನ, ಹೊಸ ರಾಜ್ಯಗಳನ್ನ ಮೇಲೆ ಯುದ್ಧವನ್ನ ಸಾರಿ ಏನ್ ಮಾಡೋದು, ಪ್ರಾಂತ್ಯವನ್ನ ವಿಸ್ತರಿಸುವಂಥದ್ದು. ಹಾಗಾದ್ರೆ ನಾವಿಲ್ಲಿ ನೋಡೋಣ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಏನಾಯಿತು ಅಂತ. ಸೊ ನೋಡಿ ಮಕ್ಕಳೇ, ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಲ್ಲಿ ಪ್ರಾರಂಭವಾಗಿ 1805ರಲ್ಲಿ ಮುಗಿಯುತ್ತೆ. ಸರಿಸುಮಾರು 2 ವರ್ಷಗಳು ಈ ಒಂದು ಯುದ್ಧ ನಡೆಯುವುದನ್ನು ನಾವಿಲ್ಲಿ ನೋಡ್ತೀವಿ. ಸಾಮಾನ್ಯ ಶಕ 1803ರಿಂದ 1805ರಲ್ಲಿ ಈ ಯುದ್ಧ ನಡೆಯೋದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಏನಾಯ್ತು? ಈ ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಾರಂಭ ಆಗ್ಲಿಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕು ಮಕ್ಕಳೇ. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಾರಂಭ ಆಗ್ಲಿಕ್ಕೆ ಕಾರಣ ಮರಾಠ ನಾಯಕರಲ್ಲಿ ಇದ್ದಂತಹ ಏನು ವೈಮನಸ್ಸು, ಮರಾಠ ನಾಯಕರ ನಡುವಿನ ಒಂದು ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣ. ವೈಮನಸ್ಸು ಅಥವಾ ಸಂಘರ್ಷವೇ ಈ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮರಾಠ ನಾಯಕರುಗಳೇನಿದ್ರು ಬೇರೆ ಬೇರೆ ನಾಯಕರುಗಳ ನಡುವೆ ಇದ್ದಂತಹ ಒಂದು ಸಂಘರ್ಷ. ಅಂದ್ರೆ ಮರಾಠ ಒಕ್ಕೂಟ ಇಲ್ಲಿ ಒಡೆದು ಹಂಚೋಗಿತ್ತು. ಆ ನಾಯಕರ ನಡುವೆನೆ ಏರ್ಪಟ್ಟಂತಹ ಒಂದು ಸಂಘರ್ಷ, ಕಲಹ ಎರಡನೇ ಮರಾಠ ಯುದ್ಧಕ್ಕೆ ಮೂಲ ಕಾರಣ. ಇಲ್ಲಿ ಮರಾಠ ಮನೆತನಗಳು ಬೇರೆ ಬೇರೆ ಭಿನ್ನ ಮನೆತನಗಳು ಇಲ್ಲಿ ಇರೋದನ್ನ ನಾವು ನೋಡ್ತೀವಿ. ಈ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಹೋಳ್ಕರ್ ಮನೆತನದ ನಾಯಕ ಅಂದ್ರೆ ಯಶವಂತರಾವ್. ಹೋಳ್ಕರ್ ಮನೆತನದ ನಾಯಕ ಯಶವಂತರಾವ್ ಒಂದ್ ಕಡೆಗಿದ್ರು. ಹೋಳ್ಕರ್ ಮನೆತನದ ನಾಯಕರು ಯಶವಂತರಾವ್ ಅವ್ರು ಒಂದ್ ಕಡೆ ಇದ್ರೆ, ಮತ್ತೊಂದು ಸಿಂಧಿಯಾ ಮನೆತನದ ನಾಯಕ ಯಾರಪ್ಪ ಅಂದ್ರೆ ದೌಲತ್ ರಾವ್. ಯಾರು? ದೌಲತ್ ರಾವ್. ಸಿಂಧಿಯಾ ಮರಾಠ ಮನೆತನದ ನಾಯಕರು ಯಾರು? ದೌಲತ್ ರಾವ್. ಈ ದೌಲತ್ ರಾವ್ ಮತ್ತೆ ಪೇಶ್ವೆ ಎರಡನೇ ಬಾಜಿರಾವ್ ಏನಿದ್ದಾರೆ, ಇವ್ರು ಒಂದ್ ಕಡೆ ಇದ್ರು. ಹೋಳ್ಕರ್ ಒಂದ್ ಕಡೆ,
ಸಿಂಧಿಯಾ ಮತ್ತೆ ಪೇಶ್ವೆ ಇನ್ನೊಂದು ಕಡೆ. ಹೀಗೆ ಈ ಎರಡು ಭಿನ್ನ ನಾಯಕರು ಏನು ವೈಯಕ್ತಿಕ ಸಂಘರ್ಷಕ್ಕೆ ಇದು ದಾರಿ ಮಾಡಿಕೊಡ್ತು. ಹೀಗೆ ಸಿಂಧಿಯಾ ಮನೆತನದ ದೌಲತ್ ರಾಯ್ ಮತ್ತೆ ಪೇಶ್ವೆ ಎರಡನೇ ಬಾಜಿರಾವ್, ಇನ್ನೊಂದು ಕಡೆ ಅಂದ್ರೆ ಎರಡನೇ ಗುಂಪಲ್ಲಿ ನಾವಿಲ್ಲಿ ನೋಡ್ತೀವಿ 1802ರಲ್ಲಿ ಏನಾಗುತ್ತೆ, ಹೋಳ್ಕರ್ ಸೇನೆ ಸಿಂಧಿಯಾ ಮತ್ತೆ ಪೇಶ್ವೆ ಅವರ ಸೇನೆ ಮೇಲೆ ದಾಳಿಯನ್ನ ಮಾಡುತ್ತೆ. ಹೋಳ್ಕರ್ ಸೇನೆ ಯುದ್ಧ ಮಾಡುತ್ತೆ. ಹೋಳ್ಕರ್ ಮನೆತನದ ಯಶವಂತ್ ರಾಯ್ ಇಲ್ಲಿ ಸಿಂಧಿಯಾ ಮತ್ತೆ ಪೇಶ್ವೆ ಎರಡನೇ ಬಾಜಿರಾವ್ ಮೇಲೆ ಯುದ್ಧವನ್ನ ಸಾರಿದ್ರು. ಸೊ ಹೀಗೆ ಸಿಂಧಿಯಾ ಮತ್ತೆ ಪೇಶ್ವೆ ಸೇನೆಯನ್ನ ಹೋಳ್ಕರ್ ಯುದ್ಧದಲ್ಲಿ ಸೋಲಿಸಿದ. ಹೋಳ್ಕರ್ ಯುದ್ಧದಲ್ಲಿ ಸಿಂಧಿಯಾ ಮತ್ತೆ ಪೇಶ್ವೆಯ ಸೇನೆಯನ್ನ ಸೋಲಿಸಿದ. ಅರ್ಥಾತ್ ಈ ಯುದ್ಧದಲ್ಲಿ ಹೋಳ್ಕರ್ ಸಿಂಧಿಯಾ ಮತ್ತೆ ಪೇಶ್ವೆಯನ್ನ ಸೋಲಿಸಿದ್ರು. ಇಲ್ಲಿ ಪೇಶ್ವೆ ಸೋತ ಮೇಲೆ ಏನ್ ಮಾಡ್ಬೇಕಾಗುತ್ತೆ? ಸೊ ಸಹಜವಾಗಿ ಪಟ್ಟವನ್ನ ಉಳಿಸ್ಕೋಬೇಕಂದ್ರೆ ಏನಾದ್ರು ಮಾಡಲೇಬೇಕಾ? ಆವಾಗ ಅವರಿಗೆ ಕಣ್ಣಿಗೆ ಕಂಡಿದ್ದು ಯಾರು ಅಂದ್ರೆ ಬ್ರಿಟಿಷರು. ಎರಡನೇ ಯುದ್ಧ ಆಂಗ್ಲೋ ಮರಾಠ ಯುದ್ಧದಲ್ಲಿ ಹೋಳ್ಕರ್ನ ಜೊತೆ ಸೋತಂತಹ ಎರಡನೇ ಬಾಜಿರಾವ್ ಏನ್ ಮಾಡಿದ್ರು ಅಂದ್ರೆ ಸೀದಾ ಬ್ರಿಟಿಷರ ಸಹಾಯವನ್ನ ಯಾಚಿಸಿದ್ರು. ಇದೇ ಸಂದರ್ಭಕ್ಕೆ ಕಾಯ್ತಾ ಇದ್ರು ಬ್ರಿಟಿಷರು. ಇಂತಹ ಸಂದರ್ಭ ಯಾವಾಗ ಬರುತ್ತೆ. ಸೊ ಎರಡನೇ ಬಾಜಿರಾವ್ ಬಂದ ತಕ್ಷಣ ಬ್ರಿಟಿಷರು ಮತ್ತೆ ಎರಡನೇ ಬಾಜಿರಾವ್ ಏನು ಇಲ್ಲಿ ಪೇಶ್ವೆ ಆಗಿರ್ತಾರೆ. ಸೊ ಪೇಶ್ವೆ ಬಂದ ತಕ್ಷಣ ಬ್ರಿಟಿಷ್ ಏನ್ ಮಾಡಿದ್ರು, ಪೇಶ್ವೆಯನ್ನ ಎರಡನೇ ಬಾಜಿರಾವ್ನನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿದ್ರು. ಸೊ ಈ ರೀತಿ ಪೇಶ್ವೆ ಬ್ರಿಟಿಷರ ಜೊತೆ ಬೆಸ್ಸಿನ ಒಪ್ಪಂದವನ್ನ ಮಾಡಿಕೊಂಡು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಂಡ. ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಮತ್ತೆ ಎರಡನೇ ಬಾಜಿರಾವ್ ನಡುವೆ ನಡೆಯುವಂತಹ ಒಪ್ಪಂದ ಯಾವ ಒಪ್ಪಂದ? ಬೆಸ್ಸಿನ್ ಒಪ್ಪಂದ. ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಎರಡನೇ ಬಾಜಿರಾವ್ ಮತ್ತೆ ಬ್ರಿಟಿಷರ ನಡುವೆ ನಡೆಯುವಂತಹ ಒಪ್ಪಂದ ಯಾವುದು? ಬೆಸ್ಸಿನ್ ಒಪ್ಪಂದ. ಆ ಮೂಲಕ ಎರಡನೇ ಬಾಜಿರಾವ್ ಯಾವ ಪದ್ಧತಿಗೆ ಒಳಪಟ್ಟರು? ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟರು. ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟುಕೊಂಡು ಅಥವಾ ಬ್ರಿಟಿಷ್ ಜೊತೆ ಸೇರ್ಕೊಂಡು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿದ್ದು ಮರಾಠ ನಾಯಕರಿಗೆ ಇಷ್ಟ ಆಗಲಿಲ್ಲ. ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಸೊ ಪೇಶ್ವೆ ಮತ್ತೆ ಬ್ರಿಟಿಷರ ವಿರುದ್ಧ ಎಲ್ಲರೂ ಕೂಡ ಏನ್ ಮಾಡಿದ್ರು? ಸೊ ಯುದ್ಧಕ್ಕೆ ಜೊತೆಯಾದ. ಹೀಗೆ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿದ್ದನ್ನ ವಿರೋಧಿಸಿ ಹೋಳ್ಕರ್ ಆಗ್ಲಿ, ಭೋಂಸ್ಲೆ ಆಗ್ಲಿ, ಸಿಂಧಿಯಾ ಆಗ್ಲಿ ಎಲ್ಲ ಮರಾಠ ನಾಯಕರು ಒಗ್ಗೂಡಿದ್ರು ಬ್ರಿಟಿಷರ ಜೊತೆ ಯುದ್ಧವನ್ನ ಮಾಡಿದ್ರು. ಸೊ ಹೀಗೆ 1803ರಿಂದ 1805ರವರೆಗೆ ಮರಾಠ ಮನೆತನಗಳು ಮತ್ತೆ ಬ್ರಿಟಿಷ್ ಸೇನೆ ನಡುವೆ ನಿರಂತರ ಏನಾಯ್ತು? ಯುದ್ಧ ನಡೀತಾ ಹೋಯಿತು. ಸೊ ಈ ರೀತಿ ಮರಾಠ ಮನೆತನ ಮತ್ತೆ ಬ್ರಿಟಿಷ್ ಸೇನೆಯ ವೆಲ್ಲೆಸ್ಲಿ ಸೇನೆ ಜೊತೆ ಹಲವಾರು ಯುದ್ಧಗಳು ನಡೆದು ಈ ರೀತಿ ಆದಂತಹ ಯುದ್ಧಗಳಲ್ಲಿ ನಾವು ನೋಡುವಂಥದ್ದು ಈ ಒಂದು ಮರಾಠರ ನಾಯಕರ ಒಂದು ಒಕ್ಕೂಟ ಏನಿದೆ ಅದು ಸಂಪೂರ್ಣವಾಗಿ ಸೋತೋಯಿತು. ಆದ್ರೆ ಲಾರ್ಡ್ ವೆಲ್ಲೆಸ್ಲಿ ಹಲವಾರು ಯುದ್ಧಗಳನ್ನ ಮಾಡಿದ್ದು ಅವನ ಯುದ್ಧ ಪ್ರಿಯ ಒಂದು ಯಾವುದಕ್ಕೆ ನೀತಿಗೆ ಇದೇನಾಗುತ್ತೆ? ಸಾಕ್ಷಿ ಆಗುತ್ತೆ. ಲಾರ್ಡ್ ವೆಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪ್ನಿಗೆ ಸಾಲದ ಹೊರೆ ಹೆಚ್ಚಾಗ್ತಾ ಹೋಯಿತು. ಕಂಪ್ನಿಗೆ ಏನಾಯ್ತು? ನಷ್ಟ ಆಯ್ತು, ಸಾಲದ ಹೊರೆ ಜಾಸ್ತಿ ಆಯ್ತು. ಯುದ್ಧಗಳು ನಡೆದ್ರೆ ಏನಾಗುತ್ತೆ? ವೆಚ್ಚ ಜಾಸ್ತಿ ಆಗುತ್ತೆ, ಸಾಲದ ಹೊರೆ ಜಾಸ್ತಿ ಆಯ್ತು ಕಂಪ್ನಿಗೆ. ಹಾಗಾಗಿ ಲಾರ್ಡ್ ವೆಲ್ಲೆಸ್ಲಿಯನ್ನ ಟೀಕಿಸಿದ್ರು. ಸೊ ಟೀಕೆಗೆ ಒಳಪಟ್ಟಂತಹ ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಹುದ್ದೆಗೆ ರಾಜೀನಾಮೆ ಕೊಟ್ಟು 1805ರಲ್ಲಿ ಸೊ ಎಲ್ಲಿಗೆ ವಾಪಸ್ ಹೋದ್ರು? ಇಂಗ್ಲೆಂಡಿಗೆ ವಾಪಸ್ ಹೋದ್ರು. ಹೀಗೆ ಸ್ವದೇಶಕ್ಕೆ ತೆರಳಿದಂತಹ ಲಾರ್ಡ್ ವೆಲ್ಲೆಸ್ಲಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ನಿರ್ಗಮಿಸಿದ್ರು. ನಂತರದಲ್ಲಿ ನಾವು ನೋಡ್ತೇವೆ ಮೂರನೇ ಆಂಗ್ಲೋ ಮರಾಠ ಯುದ್ಧ. 1817 ಮತ್ತೆ 17ರಿಂದ 1818ರವರೆಗೆ ಈ ಒಂದು ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಇಲ್ಲಿ ನಾವು ನೋಡ್ತೀವಿ
ಮರಾಠ ಮನೆತನಗಳು ತಮ್ಮ ಘನತೆ ಮತ್ತೆ ಸ್ವಾತಂತ್ರ್ಯವನ್ನ ಪುನಃ ಪಡ್ಕೊಳ್ಳೋದಕ್ಕೆ ಏನ್ ಮಾಡಿದ್ರು, ತೀವ್ರ ಹೋರಾಟವನ್ನ ಮಾಡಿದ್ರು. ಮರಾಠ ಮನೆತನಗಳು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಏನ್ ಸೋತೋಗಿದ್ದು, ಅವರು ತಮ್ಮ ಒಂದು ಸ್ವಾತಂತ್ರ್ಯವನ್ನ ಘನತೆಯನ್ನ ಪುನಃ ಪಡಲಿಕ್ಕೆ ನಿರಂತರವಾದಂತಹ ಒಂದು ಹೋರಾಟವನ್ನ ಮಾಡ್ತಾ ಹೋಯ್ತು. ಸೊ ಇದೇ ಸಂದರ್ಭದಲ್ಲಿ ಪೇಶ್ವೆ ಆದಂತಹ ಎರಡನೇ ಬಾಜಿರಾವ್ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಹೊರಗೆ ಬರಲಿಕ್ಕೆ, ಮುಕ್ತ ಆಗಲಿಕ್ಕೆ ಹವಣಿಸ್ತಾ ಇದ್ದ. ಪೇಶ್ವೆ ಕೂಡ ಈ ಒಂದು ಬ್ರಿಟಿಷರ ನಿಯಂತ್ರಣದಿಂದ ಹೊರಗೆ ಬರಲಿಕ್ಕೆ ಹವಣಿಸ್ತಾ ಇದ್ರು. 1812ರಲ್ಲಿ ಪೇಶ್ವೆ ಎರಡನೇ ಬಾಜಿರಾವ್ ಪೂನಾದಲ್ಲಿದ್ದಂತಹ ರೆಸಿಡೆಂಟ್ ಕಚೇರಿ ಮೇಲೆ ದಾಳಿ ಮಾಡಿ ಬೆಂಕಿ ಹಾಕಿ ಆ ರೆಸಿಡೆಂಟ್ ಕಚೇರಿಯನ್ನೇ ಸುಟ್ಟಾಗ್ಬಿಟ್ರು, ಪೇಶ್ವೆನೆ ಸುಟ್ಟಾಗ್ಬಿಟ್ರು. ಸೊ ಹೀಗಾಗಿ ಏನಾಯ್ತು, ರೆಸಿಡೆಂಟ್ ಕಚೇರಿಯನ್ನೇ ಭಸ್ಮ ಮಾಡಿದ್ರು ಅಂದ್ರೆ ತಕ್ಷಣಕ್ಕೆ ಏನಾಯ್ತು, ಯುದ್ಧ ಸ್ಟಾರ್ಟ್ ಆಯಿತು. ಅದೇ ಸಂದರ್ಭದಲ್ಲಿ ನಾಗ್ಪುರದ ಅಪ್ಪ ಸಾಹೇಬ ಮತ್ತೆ ಮಲ್ಲಾರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ಮರಾಠ ಪ್ರಾಂತದಲ್ಲಿ, ಮರಾಠ ರಾಜ್ಯದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಗಳನ್ನ ಶುರು ಮಾಡಿದ್ರು, ದಂಗೆ ಎದ್ರು. ಸೊ ಹೀಗೆ ಅಂತಿಮವಾಗಿ ಪೇಶ್ವೆ ಬಾಜಿರಾಯ ಈ ಒಂದು ಆದಂತಹ ಯುದ್ಧದಲ್ಲಿ ಪ್ರಮುಖವಾಗಿ 2 ಯುದ್ಧಗಳನ್ನು ನಾವು ನೋಡ್ತೀವಿ. 1818ರಲ್ಲಿ ಕೋರೆಗಾಂವ್ ಮತ್ತೆ ಅಸ್ಟಿ ಅನ್ನುವಂತಹ ಯುದ್ಧಗಳಲ್ಲಿ ಬಾಜಿರಾವ್ ಸಂಪೂರ್ಣವಾಗಿ ಸೋಲ್ತಾರೆ. ಸೊ ಈ ರೀತಿ ಸೋತು ಶರಣಾಗತರಾಗ್ತಾರೆ, ಬ್ರಿಟಿಷರ ವಿರುದ್ಧ ಸೋತು ಶರಣಾಗತರಾಗ್ತಾರೆ. ಶರಣಾಗತರಾದಂತಹ ಬಾಜಿರಾವ್ನನ್ನ ಬ್ರಿಟಿಷರು ಅವರ ಪೇಶ್ವೆ ಪದವಿಯನ್ನೇ ರದ್ದು ಮಾಡೋದು, ಕಿತ್ತು ಹಾಕ್ಬಿಟ್ರು. 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳಲ್ಲಿ ನಾವು ನೋಡ್ತೀವಿ. ಎರಡನೇ ಬಾಜಿರಾವ್ ಯುದ್ಧದಲ್ಲಿ ಸೋಲ್ತಾರೆ. ಅಷ್ಟೇ ಅಲ್ಲ, ಪೇಶ್ವೆ ಪದವಿಯನ್ನ ಬ್ರಿಟಿಷರು ರದ್ದು ಮಾಡ್ತಾರೆ. ಪೇಶ್ವೆ ಪದವಿಯನ್ನ ರದ್ದು ಮಾಡಿ ಬಾಜಿರಾವ್ಗೆ ವಿಶ್ರಾಂತಿ ವೇತನವನ್ನ ನೀಡ್ತಾರೆ, ಪೆನ್ಷನ್ ವಿಶ್ರಾಂತಿ ವೇತನವನ್ನ ನೀಡ್ತಾರೆ. ಹಾಗೆ ಈ ಪೇಶ್ವೆ ಅನ್ನುವಂತಹ ಒಂದು ಪದವಿಯಲ್ಲಿ ಕೊನೆಗೊಳ್ಳುತ್ತೆ. ಆದರೆ ಬ್ರಿಟಿಷರು ಮತ್ತೊಂದು ಮರಾಠರ ಒಂದು ವಿರೋಧವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೊಂದು ತಂತ್ರಕ್ಕೆ ಮೊರೆ ಹಾಕ್ತಾರೆ. ಶಿವಾಜಿಯ ವಂಶಸ್ಥರು, ಶಿವಾಜಿ ವಂಶಸ್ಥರಾದಂತಹ ಪ್ರತಾಪ್ ಸಿಂಹರನ್ನ ಅತಿ ಸಣ್ಣ ಸತಾರ ರಾಜ್ಯಕ್ಕೆ ರಾಜನನ್ನ ನೇಮಕ ಮಾಡಿ ಒಂದು ಮರಾಠರ ಒಂದು ತೀವ್ರ ಏನೇನಿದೆ ವಿರೋಧವನ್ನ ಕಡಿಮೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸೊ ಹೀಗೆ ಬ್ರಿಟಿಷರು ಶಿವಾಜಿಯ ವಂಶಸ್ಥರಾದಂತಹ ಪ್ರತಾಪ್ ಸಿಂಹರನ್ನ ಸತಾರ ರಾಜ್ಯ, ಅತಿ ಸಣ್ಣ ಆಗಿರುವಂತಹ ಪ್ರತಾಪ್ ಸಿಂಹರನ್ನ ಸತಾರ ರಾಜ್ಯಕ್ಕೆ ರಾಜನಾಗಿ ನೇಮಕ ಮಾಡೋದ್ರೊಂದಿಗೆ ಈ ಒಂದು 3ನೇ ಆಂಗ್ಲೋ ಮರಾಠ ಯುದ್ಧವನ್ನ ನಾವು ಕೊನೆಯಾಗುವುದನ್ನು ನಾವು ಇಲ್ಲಿ ನೋಡ್ತೀವಿ. 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮುಖ್ಯವಾಗಿ ಎರಡನೇ ಬಾಜಿರಾವ್ ಸೋಲ್ತಾರೆ. ಪೇಶ್ವೆ ಪದವಿ ಏನಾಗುತ್ತೆ, ರದ್ದಾಗುತ್ತೆ. ಬಾಜಿರಾವ್ ಅವರಿಗೆ ವಿಶ್ರಾಂತಿ ವೇತನ ಸಿಗುತ್ತೆ. ಸೊ ಮರಾಠರ ವಿರೋಧವನ್ನ ತಣ್ಣಗೆ ಮಾಡಲಿಕ್ಕೆ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ, ಶಿವಾಜಿ ಮಹಾರಾಜರ ವಂಶಸ್ಥರಾದಂತಹ ಪ್ರತಾಪ್ ಸಿಂಹರನ್ನ ಸತಾರ ರಾಜ್ಯಕ್ಕೆ ರಾಜರನ್ನಾಗಿ ನೇಮಕ ಮಾಡ್ತಾರೆ. ಸೊ ಇದಿಷ್ಟು ನಾವು ಬ್ರಿಟಿಷರು ಮತ್ತೆ ಮರಾಠರ ನಡುವೆ ಆದಂತಹ ಒಂದು ಹೋರಾಟದ ಬಗ್ಗೆ ನಾವಿಲ್ಲಿ ತಿಳಿದಿದ್ದೀವಿ ಮಕ್ಕಳೇ.